IPL 2024 ಎರಡನೇ ಫೈನಲಿಸ್ಟ್ ಸನ್ ರೈಸರ್ಸ್ ಹೈದರಾಬಾದ್. ನಮಸ್ಕಾರ ಎಲ್ಲರಿಗೆ. ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, ರಾಜಸ್ಥಾನ್ SRH ಸ್ಪಿನ್ ದಾಳಿಗೆ ಡಮಾರ್ ಡಮ್ಕಿ ಡಮಾರ್ ಉಡೀಸ್ ಮಟಾಶ್ ಎಂತೆಂಥ ವರ್ಡ್ ಉಂಟು ಎಲ್ಲ ನೀವು ಇನ್ನು ಮಿಕ್ಕಿದ ವರ್ಡ್ ಎಲ್ಲ ನೀವೇ ಹೇಳ್ಬೋದು. ಕಾಂಪಿಟೇಷನ್ನೇ ಇಲ್ಲ ಮಾರ್ರೆ ರಾಜಸ್ಥಾನ್ ಕಡೆಯಿಂದ. SRH ಇದು ಪಾರ್ಟ್ ಟೈಮ್ ಸ್ಪಿನ್ನರ್ಸ್ ಈ ಥರ ಮ್ಯಾಚ್ ಪೂರ್ತಿ ಗರಗರ ತಿರುಗಿಸಿ ಬಿಡ್ತಾರಂತ ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ. ಅನ್ಬಿಲೀವೇಬಲ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ SRH ಹೊಡಿಲಿಕ್ಕಾದದ್ದು ಕೇವಲ 175 ರನ್. ಈ IPL ಅಲ್ಲಿ 175 ಒಂದು ಸ್ಕೋರೇ ಅಲ್ಲ. ಫಸ್ಟ್ ಹಾಫ್ ಮುಗಿದಾಗ ಅಂದರೆ ಫಸ್ಟ್ ಇನ್ನಿಂಗ್ಸ್ ಮುಗಿದಾಗ ಎಲ್ಲರೂ ಏನು ಅಂದ್ಕೊಂಡದಂತಂದರೆ ರಾಜಸ್ಥಾನ್ ವಿನ್ ಆಗ್ತದೆ, ಇವರಿಗೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, 176 ಟಾರ್ಗೆಟನ್ನು ಅಂದರೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, SRHಗೆ RR ವಿನ್ ಆಗ್ತಾರೆ, ಖಂಡಿತ ದೊಡ್ಡ ಅಂತರದ ಅಂದರೆ ಆರಾಮ್ಸೆ ವಿನ್ ಆಗ್ತಾರೆ, ಭರ್ಜರಿ ವಿಜಯ ಆಗ್ತದೆ ಅಂತ ಅಂದ್ಕೊಳ್ಳೋದು. ಇದು ಭರ್ಜರಿ ಸೋಲಾಯ್ತು ಮಾರ್ರೆ. ಹೀನಾಯ ಸೋಲು. 36 ರನ್ನಿಂದ RR ಅವರು SRH ವಿರುದ್ಧ ಇವತ್ತು ನಡೆದಂಥ ಕ್ವಾಲಿಫೈಯರ್ 2 ಅಲ್ಲಿ ಸೋತು ಸುಣ್ಣಗಾಗಿ ಮನೆಗೆ ತೆರಳ್ತಾ ಇದ್ದಾರೆ. ಆ್ಯಂಡ್ SRH ಎರಡನೇ ತಂಡಾಗಿ ಫೈನಲ್ಗೆ ತೇರ್ಗಡೆ ಆಗ್ತಾ ಇದ್ದಾರೆ. ಈ ಏನು ಪ್ಲೇ ಆಫ್ಗೆ ತೇರ್ಗಡೆ ಆಗಿರುವಂತಹ ತಂಡಗಳ ಪಾಯಿಂಟ್ಸ್ ಟೇಬಲ್ ಅನುಗುಣವಾಗಿಯೇ ಉಂಟು. ಫಸ್ಟ್ ತಂಡ KKR ಇತ್ತು, ಸೊ ಫೈನಲಿಗೆ ಫಸ್ಟ್ ಸೆಲೆಕ್ಟ್ ಆದ ತಂಡ ಕೂಡ KKR. ಸೆಕೆಂಡ್ ತಂಡ SRH ಆಗಿತ್ತು ಪಾಯಿಂಟ್ಸ್ ಟೇಬಲಲ್ಲಿ. ಎರಡನೇ ತಂಡ ಫೈನಲಿಗೆ ಸೆಲೆಕ್ಟ್ ಆಗಿದ್ದು SRH. ಮೂರನೇ ತಂಡ RR ಆಗಿತ್ತು, RR ಇವತ್ತು ಔಟ್ ಆಯಿತು. ನಾಲ್ಕನೇ ತಂಡ RCB ಆಗಿತ್ತು, ಎಲಿಮಿನೇಟರಲ್ಲಿ ಔಟ್ ಆಯಿತು. ಸೊ ಪಾಯಿಂಟ್ಸ್ ಟೇಬಲ್ ಕರೆಕ್ಟಾಗಿ ಉಂಟಂತಾಯಿತು. ಓ ಮೈ ಗಾಡ್, ಟೇಕ್ ಅಬ್ಬು SRH. ನನಗಂತೂ ಯಾವುದೇ ಆ್ಯಂಗಲಲ್ಲಿ SRH ಇವತ್ತು ವಿನ್ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಎಸ್ಪೆಷಲಿ ಜೈಸ್ವಾಲ್ ಅವರು ಯಾವಾಗ ಭುವನೇಶ್ವರ್ ಕುಮಾರ್ ಓವರಲ್ಲಿ ಪವರ್ ಪ್ಲೇ ಎಂಡ್ ಓವರಲ್ಲಿ 19 ರನ್ ಚಚ್ಚಿದ್ರು, ಆವಾಗ ಇದು ಎಂಥ ಜೈಸ್ವಾಲ್ ಅಲ್ಲ, ಸಾರಿ ಇದು ಬಾಲ್ ಬದಲು ಜೈಸ್ ಬಾಲ್ ಅಂತ ಅಂದ್ಕೊಂಡೆ. ಸೂಪರಾಗಿ ಹೋಗ್ತಿತ್ತು ಮಾರೆ ಮ್ಯಾಚ್. ಯಾವಾಗ ಸ್ಪಿನ್ನರ್ಸ್ ಬಂದರು ಡಮರ್, ಕಂಪ್ಲೀಟ್ ಡಮರ್, ಚೇತರಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಫಸ್ಟ್ SRH ಬಗ್ಗೆ ಮಾತಾಡೋದಿದ್ರೆ ಇದು ಫ್ರ್ಯಾಂಕಾಗಿ ಹೇಳೋದು, ತುಂಬ ಕೆಟ್ಟ ಕ್ರಿಕೆಟ್ ಆಡಿದ್ರಪ್ಪ ಬ್ಯಾಟಿಂಗ್ ಟೈಮಲ್ಲಿ ಅಂತೂ. ಫಸ್ಟ್ ಓವರ್ ಓಕೆ, ಬೋಲ್ಟ್ ಹಾಕ್ತಾ ಇದ್ದಾರೆ, ಫಸ್ಟ್ ಬಾಲ್ ಸಿಂಗಲ್ ಬಂತು. ನೆಕ್ಸ್ಟ್ ಅಭಿಷೇಕ್ ಶರ್ಮಾ ಅವರು 6 ಹೊಡೆದ್ರು, 4 ಹೊಡೆದ್ರು, ಒಳ್ಳೆ ರನ್ ಬಂತು. ಅಂದರೆ ಫಸ್ಟ್ ಓವರಲ್ಲಿ ರನ್ ಬಂತು, ಅಂದರೆ 5 ಬಾಲಲ್ಲಿ ಒಳ್ಳೆ ರನ್ ಬಂದಿದೆ. ಅಭಿಷೇಕ್ ಶರ್ಮಾ ಅವರಿಗೆ ತಾಳ್ಮೆ ಅನ್ನೋದಿಲ್ವಾ? ಅಥವಾ ಈ IPL ಅಲ್ಲಿ ಅವರನ್ನು ಟೆಂಪ್ಲೇಟ್ ಸೆಟ್ ಮಾಡಿದಾರಲ್ಲ, 6 ಓವರಲ್ಲಿ ಚಚ್ಚಿ ಬಿಸಾಕ್ಬೇಕಂತ, ಅಲ್ಲಿ ಬ್ಯಾಟ್ ಸ್ವಿಂಗ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆ್ಯಂಡ್ ಆಕ್ವರ್ಡ್ ಬೌನ್ಸ್ ಇತ್ತು, ಆದರೆ ಸಹ 6 ಹೊಡಲಿಕ್ಕೆ ಹೋಗಿ ಬಾಲ್ ಪಾಪಪ್ ಆಗಿ ಫಸ್ಟ್ ಓವರಲ್ಲಿ ಬೋಲ್ಟಿಗೆ ಮತ್ತೊಂದು ಸಲ ಪವರ್ ಪ್ಲೇಯಲ್ಲಿ ಫಸ್ಟ್ ಓವರಲ್ಲಿ ವಿಕೆಟ್ ಸಿಕ್ಕಿತ್ತು. ಅದಾದಮೇಲೆ ಸೂಪರಾಗಿ ಆಡಿದ್ರಾಯ್ತಾ ರಾಹುಲ್ ತ್ರಿಪಾಠಿ ಅಂತೂ. ಯಾರೆಲ್ಲ ನನ್ನನ್ನು ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದಿದೆ, ಸುಮಾರು ವರ್ಷಗಳಿಂದ ನನ್ನ ವೀಡಿಯೋಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆಲ್ಲರಿಗೆ ಸಹ ಗೊತ್ತುಂಟು ನನಗೆ ರಾಹುಲ್ ತ್ರಿಪಾಠಿ ಅಂದರೆ ಒಂದು ಸಾಫ್ಟ್ ಕಾರ್ನರ್. ನಂಗೆ ತುಂಬ ಇಷ್ಟ ರಾಹುಲ್ ತ್ರಿಪಾಠಿದು ಆಟ. ಹಿ ಈಸ್ ವೆರಿ ವೆರಿ ಅಂಡರ್ ರೇಟೆಡ್. ಬಟ್ ರೀಸೆಂಟಾಗಿ ಭಯಂಕರ ಇನ್ಕನ್ಸಿಸ್ಟೆಂಟ್ ಪ್ಲೇಯರ್ ಆಗಿದ್ರು, ಸಿಕ್ಕಾಪಟ್ಟೆ ಅಂಡರ್ ರೇಟೆಡ್ ಪ್ಲೇಯರು. ಅವ್ರದ್ದು ಕಾಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತದೆ, ಹೀಗೆ ಶೋಲ್ಡರೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತದೆ. ಒಂದು ವಿಚಿತ್ರ ಅವ್ರದ್ದು ಬ್ಯಾಟಿಂಗ್ ನಿಲ್ಲುವಂಥ ಒಂದು ಸ್ಟ್ಯಾನ್ಸ್ ಎಲ್ಲ ಡಿಫ್ರೆಂಟ್, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬಟ್ ಏನು ಆಡಿದ್ರು ಮಾರ ಇವತ್ತು. ಮೊನ್ನೆ ಸಹ ಹಾಗೆ ಕ್ವಾಲಿಫೈಯರ್ 1 ಸಹ ಅವರೊಬ್ಬರೇ ಸೂಪರಾಗಿ ಆಡಿದರು. 35 ಬಾಲಿಗೆ 55 ರನ್ ಹೊಡೆದಿದ್ರು, ಒಳ್ಳೆ ಹೋಗ್ತಾ ಇತ್ತು SRH. ಇನ್ನಿಂಗ್ಸ್ ಆಲ್ ಆಫ್ ಅ ಸಡನ್ ರನ್ಔಟ್ ಆದರು. ಆಗ ತುಂಬ ಬೇಜಾರು ಮಾಡಿಕೊಂಡಿದ್ರು. ರನ್ಔಟ್ ಆದಾಗ ಮೆಟ್ಲಲ್ಲಿ ಕೂತು ಹೀಗೆ ಮಾಡಿದ್ರು, ಹತ್ರ ಅದು ನಂಗೆ ಗೊತ್ತಿಲ್ಲ, ಬಟ್ ಭಾರಿ ಬೇಜಾರು ಮಾಡ್ಕೊಂಡಿದ್ರು. ಇವತ್ತಂತೂ ಎಂಥ ಆಟ ಮಾರ. 15 ಬಾಲಿಗೆ 37 ರನ್, 14 ಬಾಲಿಗೆ 37 ರನ್ ಹೊಡೆದಿದ್ರು, 5 4 2 6. ಆ 15ನೇ ಬಾಲ್ ಇದೆಯಲ್ಲ, ಎಂಥ ಕೆಟ್ಟದಾಗಿ ಆಡಿದ್ರು ಅಂತಂದರೆ ಸೈಕಾಗಿ ಹೋಯ್ತು ನನಗೆ. ಇವತ್ತು ಥರ್ಡ್ ಮ್ಯಾನ್ ಥರ್ಡ್ ಮ್ಯಾನ್ ಅಂತಂದರೆ ಅಲ್ಲಿ ಆ ಕಾರ್ನರಲ್ಲಿ ಅವರನ್ನು ಒಳಗೆ ಕರೆದ್ರೆ ಅದು ಶಾರ್ಟ್ ಥರ್ಡ್ ಮ್ಯಾನ್ ಆಗ್ತದೆ. ಶಾರ್ಟ್ ಥರ್ಡ್ ಮ್ಯಾನಲ್ಲಿ 4 ಕ್ಯಾಚ್, ಕೈಗೆ ಕ್ಯಾಚ್ ಕೊಟ್ಟು ಹೋಗ್ತಾ ಇದ್ರು SRH ಬ್ಯಾಟ್ಸ್ಮನ್. ಎಂತ ಆಗಿದೆ ಅಂತವೇ ಅರ್ಥ ಆಗ್ತಾ ಇರಲಿಲ್ಲ. ಇವರು 4.2 ಓವರ್ಸ್ಗೆ 50 ರನ್ ದಾಟಿತ್ತು. ಒಳ್ಳೆ ಯಾವುದೋ 6th ಗೇರಲ್ಲಿ ಹೋಗ್ತಾ ಉಂಟು ಸ್ಕೋರು. ಇವರು ರಾಹುಲ್ ತ್ರಿಪಾಠಿ ಅವ್ರಿಗೆ ಎಂತ ಅನಿಸುತ್ತೆ ಏನೋ, ಸ್ಲೋವರ್ ಬಾಲು, ಬೋಲ್ಟ್ ಅವರಿದ್ದು ಸ್ಲೋವರ್ ಬಾಲು. ಶಾರ್ಟ್ ಥರ್ಡ್ ಮ್ಯಾನ್ ಅಂದು ಫೀಲ್ಡರ್ ಶಾರ್ಟ್ ಥರ್ಡ್ ಮ್ಯಾನ್ ಇದ್ದಾನೆ ಅಂತಂದರೆ ಬೌಲರ್ ಬೌನ್ಸ್ ಹಾಕೋದಿಲ್ಲ ಅಂತ. ಬೌನ್ಸ್ ಹಾಕಿದ್ರೆ ಎಂತ ಆಗ್ತದೆ, ಹೀಗೆ ನೀವು ಸ್ಕೂಪ್ ಅಂದಮೇಲೆ ಒಂದು ಹೀಗೆ ಹೊಡೆದ್ರೆ ಆಯ್ತಲ್ಲ, ಅಲ್ಲಿ 6 or 4 ಹೋಗ್ತದೆ ಥರ್ಡ್ ಮ್ಯಾನ್ ರೀಜನ್ಗೆ. ಸೊ ಬೌಲರ್ ಬೌನ್ಸ್ ಹಾಕಿದರೆ ಇಟ್ ವಿಲ್ ಬಿ ಸ್ಲೋವರ್ ಬಾಲ್ ಫಾರ್ ಶ್ಯೂರ್.
ಯಾಕಂದರೆ ಫೀಲ್ಡರ್ ಒಳಗಡೆ ಇದ್ದಾನೆ. ಸ್ಲೋ ಬೌನ್ಸ್ ಬಂದಿದೆ, ಅದು ಆಬ್ವಿಯಸ್ಲಿ ಸ್ಲೋವರ್ ಬಾಲ್ ಅಂತ ಗೊತ್ತಾಗಬೇಕಿತ್ತು. ಬಟ್ ಸ್ಟಿಲ್ ಈಗ ಹೊಡಿಲಿಕ್ಕೆ ಹೋಗಿ ಯಾರಿಗೆ ಚಹಲಿಗೆ ಕೈಗೆ ಕ್ಯಾಚ್, ಈಸಿ ಕ್ಯಾಚ್. ಅದಾದಮೇಲೆ ಪ್ರಿವ್ಯೂ ವಿಡಿಯೋ ಯಾರು ನೋಡಿದಿರಿ ಅವರಿಗೆಲ್ಲ ಗೊತ್ತಿರ್ತದೆ. ಇವತ್ತು ನಾವು ಪ್ಲೇಯಿಂಗ್ 11 ಏನು ಹೇಳಿದ್ದೆ, SRH ಇದು ಉನಾದ್ಕತ್ ಒಳಗೆ ಬರಬೇಕು, ಮಾರ್ಕ್ರಮ್ ಅವರು ಒಳಗೆ ಬರಬೇಕು, ಮಾರ್ಕ್ರಮ್ ಆರ್ ಫಿಲಿಪ್ಸ್, ಬಟ್ ಮಾರ್ಕ್ರಮ್ ಅವರನ್ನೇ ಹಾಕ್ಕೊಳ್ಬೋದು. ಪ್ಲೇಯಿಂಗ್ 11 ಹೇಳಿದಾಗಿತ್ತು. ಗುಡ್. ಮಾರ್ಕ್ರಮ್ ಅವರು ಬಂದರು, ಅವರು ಏನು ಡ್ರೈವ್ ಮಾಡಲಿಕ್ಕೆ ಹೋದ್ರು, ಬಾಲನ್ನು ಎಡ್ಜ್ ಆಯಿತು, ಥರ್ಡ್ ಮತ್ತೆ ಪುನಃ ಚಹಲ್ಗೆ ಕ್ಯಾಚು. ಆಲ್ ಆಫ್ ಅ ಸಡನ್ ಪವರ್ ಪ್ಲೇಯಲ್ಲಿ 3 ವಿಕೆಟ್ ಹೋಗಿದೆ. ಅದಾದಮೇಲೆ ಕ್ಲಾಸನ್ ಅವ್ರು ಬಂದು, ಕ್ಲಾಸನ್ ಮತ್ತು ಹೆಡ್ ಸ್ಟಡಿಯಾಗಿ ಹೋಗ್ತಾ ಇತ್ತು ಇನ್ನಿಂಗ್ಸ್. ಓಕೆ, 9 ಓವರ್ ತನಕ ಒಳ್ಳೆ ಗತಿಯಲ್ಲಿ ಹೋಗ್ತಾ ಇತ್ತು. ಹೆಡ್ ಸಹ ಹಾಗೆ ಮಾರ ಎಂತ ಆಯ್ತಂತ ಗೊತ್ತಿಲ್ಲ. ಸ್ಲೋವರ್ ಬಾಲು ಮತ್ತೆ ಪುನಃ ಕೆಣಕ್ಲಿಕ್ಕೆ ಹೋದದ್ದು. ಎಗೇನ್ ಶಾರ್ಟ್ ಥರ್ಡ್ ಮ್ಯಾನ್ ರೀಜನಲ್ಲಿ ಈಗ ಅಶ್ವಿನಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಎಂತ ಆಗ್ತಾ ಉಂಟಂತವೇ ಅರ್ಥ ಆಗ್ತಿರಲಿಲ್ಲ. ಅಲ್ಲಿ ಫಸ್ಟ್ 4 ವಿಕೆಟಲ್ಲಿ 3 ವಿಕೆಟ್ ಶಾರ್ಟ್ ಥರ್ಡ್ ಮ್ಯಾನ್ ರೀಜನಲ್ಲಿ. ಮತ್ತೆ ನಿತೀಶ್ ರೆಡ್ಡಿ ಭಾರಿ ಒದ್ದಾಡಿದ್ರು. 10 ಬಾಲಿಗೆ 5 ರನ್ ಸ್ಕೂಪ್ ಮಾಡ್ಲಿಕ್ಕೆ ಹೋದ್ರು, ಅಂದರೆ ರಿವರ್ಸ್ ಸ್ಕೂಪ್ ಮಾಡ್ಲಿಕ್ಕೆ ಹೋದ್ರು. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಯಾರ್ಕರ್ ಲೆಂತ್ ಬಾಲು, ಶಾರ್ಟ್ ಥರ್ಡ್ ಮ್ಯಾನ್ ಫೀಲ್ಡರ್ ಒಳಗಡೆ ಇದ್ದಾರೆ, ರಿವರ್ಸ್ ಸ್ಕೂಪ್ ಮಾಡಲಿಕ್ಕೆ ಹೋಗಿ ಮತ್ತೆ ಪುನಃ ಚಹಲ್ಗೆ ಶಾರ್ಟ್ ಥರ್ಡ್ ಮ್ಯಾನ್ ರೀಜನಲ್ಲಿ ಕ್ಯಾಚ್. ಫಸ್ಟ್ 5 ವಿಕೆಟಲ್ಲಿ 4 ವಿಕೆಟ್ ಏನು ಬಿತ್ತಲ್ಲ, ಅದು ಶಾರ್ಟ್ ಥರ್ಡ್ ಮ್ಯಾನ್ ರೀಜನ್ಗೆ ಕ್ಯಾಚ್ ಕೊಟ್ಟು ಔಟ್ ಆದದ್ದು. ಅಂದರೆ 5 ವಿಕೆಟ್ಸ ಬೌಲರ್ ವಿಕೆಟ್ ತೆಗೆದಲ್ಲ, ಇವರು ವಿಕೆಟ್ ಕೊಟ್ಟದ್ದು. ಎಷ್ಟು ಸೈಕಾಯ್ತು, ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ಅನಿಸಿಬಿಡ್ತು. ಕೊನೆಗೆ ಸಮದ್ ಕ್ಲೀನ್ ಬೋಲ್ಡ್, ಫಸ್ಟ್ ಬಾಲ್ ಬೋಲ್ಡ್. ಅಲ್ಲಿ ನಿತೀಶ್ ರೆಡ್ಡಿ ಔಟ್ ಆದಮೇಲೆ ಸಮದ್ ಅವರು ಔಟ್. ಆವೇಶ್ ಖಾನ್ 2 ಬಾಲಿಗೆ 2 ವಿಕೆಟ್ ತೆಗೆದ್ರು. ತಂಡ ಪೂರ್ತಿ ಎಕ್ಕುಟ್ಟೋಯ್ತು ಅಂತ ಹೇಳ್ತಾರಲ್ಲ, ಆ ಥರ ಏನು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ. ಆಗ ಬಂದಂಥ ಒಂದು ಇಂಪ್ಯಾಕ್ಟ್ ಪ್ಲೇಯರ್, ಇವತ್ತು ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೆ ಕೊಡ್ಬೋದು. ಎಂಥ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಮಾರ. ಆ ಇನ್ನಿಂಗ್ಸ್ ಹೊಡೆದದ್ದು 18 ಬಾಲಿಗೆ 18 ಅಷ್ಟೇ. ಬಟ್ ಅವರು ಆ ಕ್ಲಾಸನಿಗೆ ಸಪೋರ್ಟ್ ಕೊಟ್ಟರಲ್ಲ, ಕ್ಲಾಸನ್ ಅವರು 34 ಬಾಲಿಗೆ 50 ರನ್ ಹೊಡೆದು ಔಟ್ ಆದರು. ಆ್ಯಂಡ್ ಶಾಬಾಜ್ ಅಹಮದ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದದ್ದು. ಎಂಥ ಒಂದು ಒಳ್ಳೆ ಇನ್ನಿಂಗ್ಸ್ ಅದು. 18 ಬಾಲಿಗೆ 18 ರನ್. ಅಂದರೆ ಲಿಟ್ರಲಿ ಮುಳುಗಿದ್ದ ಹಡಗನ್ನು ಪೂರ್ತಿ ಎತ್ತುವಂಥ ಪ್ರಯತ್ನ ಮಾಡಿದ್ರಲ್ಲ, ಅದು ಖುಷಿಯಾದದ್ದು. ಕೊನೆಗೆ 175ಕ್ಕೆ 9 ವಿಕೆಟ್ ಹೋಯಿತು. ಅಲ್ಲಿ ನೋಡಿ, ಇದರಲ್ಲಿ ಹೇಳ್ತಾರೆ ಇದು ರಾಜಸ್ಥಾನಿದು ಮೇನ್ ಬೌಲರ್ಸ್ ಅಂತ. ಈಗ ನಾವೆಲ್ಲ ಹೇಳೋದು ಸ್ಪಿನ್ ಭಯಂಕರ ಮರ ಅವ್ರದ್ದು, ಅಶ್ವಿನ್ ಮತ್ತು ಚಹಲ್ ಏನೋ ವಿಶ್ವದರ್ಜೆಯ ಅಂಥ ಒಂದು ಕ್ಲಾಸ್ ಸ್ಪಿನ್ನರ್ಸ್ ಹಾಗೆ ಹೀಗೆ ಅಂತ. ಅವರಿಬ್ಬರು ಕೂಡ ವಿಕೆಟ್ ತೆಗಿಲಿಲ್ಲ. ಯಾಕೆಂದ್ರೆ ಮುಂದೆ ಹೇಳ್ತೀನಿ, ಈ ವಿಷಯ ಯಾಕೆ ಹೇಳಿದೆ ಅಂತ ಮತ್ತೆ ಹೇಳ್ತೇನೆ. ಅವರಿಬ್ಬರು ವಿಕೆಟ್ ತೆಗಿಲಿಲ್ಲ. ಅಶ್ವಿನ್ ಅವರು 4 ಓವರಿಗೆ 43 ರನ್ ಹೊಡಿಸ್ಕೊಂಡ್ರು ಅಂತ ಕಾಣ್ತದೆ. ಚಾಹಲ್ ಅವರು 4 ಓವರಿಗೆ 34 ರನ್ ಹೊಡಿಸ್ಕೊಂಡ್ರು. ಹಾಗಾದರೆ ವಿಕೆಟ್ ಸಿಕ್ಕಿದ್ದು ಯಾರಿಗೆ? ವಿಕೆಟ್ ಸಿಕ್ಕಿದ್ದೆಲ್ಲ ಅವರ ಫಾಸ್ಟ್ ಬೌಲರ್ಸಿಗೆ. ಬೋಲ್ಟ್ 4 ಓವರಿಗೆ 45 ರನ್ನಿಗೆ 3 ವಿಕೆಟ್. ಆ್ಯಂಡ್ ಸಂದೀಪ್ ಶರ್ಮಾ ಮತ್ತು ಆವೇಶ್ ಖಾನ್ ವೆರ್ ಸ್ಪಾಟ್ ಆನ್, ಸೂಪರ್ಗೆ ಬಾಲ್ ಹಾಕಿದ್ರು. ಆವೇಶ್ ಖಾನಿಗೆ 3 ವಿಕೆಟ್, ಸಂದೀಪ್ ಶರ್ಮಾ ಅವರಿಗೆ 2 ವಿಕೆಟ್. ಇಬ್ಬರು ಸಹ 4 ಓವರಿಗೆ 25, 26, 27 ಆ ಥರ ರನ್ನಲ್ಲಿ ಭಯಂಕರ ಚಂದ ಬಾಲ್ ಹಾಕಿದ್ರು. 175 ಅಷ್ಟೇ ಹೊಡೆದಿರೋದು. ಡಗ್ಔಟ್ ಅಂದರೆ ಫುಲ್ ಶಾಕಲ್ಲಿದ್ದರು. ಅದು SRH ಇದು ಡಗ್ಔಟ್ ಭಯಂಕರ ಶಾಕು. ಗೊತ್ತುಂಟಲ್ಲ, ಕ್ಯಾಮ್ರಾಮ್ಯಾನ್ ಅವರ ಸುಂದರಿಯನ್ನು SRH ಇದು ಸುಂದರಿ ಓನರನ್ನೇ ತೋರಿಸ್ತಾ ಇದ್ರು, ಎಂತೆಂಥ ಹಾವು ಬರ್ತದೆ ಅಂತ. ಫುಲ್ ರಿಯಾಕ್ಷನ್ ಹೀಗೆ ಇತ್ತು ಓನರ್ದು. ಅಂದರೆ ಹೋಯ್ತು ಮಾರ, ಎಂತ ಹೀಗೆ ಆಡ್ತಾ ಇದ್ದಾರೆ. ನಾನು ಸದೇ ಅಂದ್ಕೊಂಡದ್ದು 176 ಅಲ್ಲ, ಇದೊಂದು ಸ್ಕೋರೇ ಅಲ್ಲ, ಅಂದರೆ ಟಾರ್ಗೆಟೇ ಅಲ್ಲ, ಹೊಡೆದಾಕ್ತಾರೆ ಅಂತ. ಆ್ಯಂಡ್ ಸ್ಟಾರ್ಟ್ ಆಯಿತು ಬ್ಯಾಟಿಂಗ್ ರಾಜಸ್ಥಾನಿದ್ದು. ಕ್ಯಾಡ್ಮೋರು ನೋಡಲಿಕ್ಕೆ ಮಾತ್ರ, ಅಂದರೆ ಬ್ಯಾಟಿಂಗ್ ದೂರಿಂದ ನೋಡೋರಿಗೆ ಬಟ್ಲರ್ ಆಡ್ತಿದ್ದಾರೆ ಅಂತ ಅನಿಸ್ತದೆ. ಬಟ್ ಫಾರ್ಮ್ ಬಟ್ಲರ್ ಥರ ಅಲ್ಲ. 3 ಮ್ಯಾಚ್ ಸಿಕ್ಕಿದಂತ ಕಾಣ್ತದೆ ಅವರಿಗೆ. ಲೀಗ್ ಹಂತದ ಕೊನೆಯ ಮ್ಯಾಚ್ ಮತ್ತು ಎಲಿಮಿನೇಟರ್ ಆ್ಯಂಡ್ ಇದರಲ್ಲಿ ಕ್ವಾಲಿಫೈರ್ 2 3 ಮ್ಯಾಚಲ್ಲಿ ಸಹ ತುಂಬ ಕೆಟ್ಟದಾಗಿ ಆಡಿದರು. ನನಗೆ ಅವರು PSL ಹೀರೋ ಅಂತ. ಹೌದಾ, PSL ಚೆನ್ನಾಗಿ ಆಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನಾನು PSL ನೋಡೋದಿಲ್ಲ. ನನಗೇನು ಇಷ್ಟ ಆಗಲಿಲ್ಲ. 16 ಬಾಲಿಗೆ 10 ರನ್ ಹೊಡೆದು ಔಟ್ ಆದರು. ಇವತ್ತು ರಾಜಸ್ಥಾನ್ ಇನ್ನಿಂಗ್ಸಲ್ಲಿ ಇಬ್ಬರು 100 ಸ್ಟ್ರೈಕ್ ರೇಟ್ ಮೇಲೆ ಇದ್ದದ್ದು ಅಂತ ಕೇಳಿದರೆ ಶಾಕ್ ಆಗ್ತದೆ. ಎಂತ ಮಾರ ಹೇಗೆ ಅಂತ. ಇಬ್ಬರು 100ಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟ್. ದಟ್ ಈಸ್ ಒನ್ ಜೈಸ್ವಾಲ್. ಅವರು 21 ಬಾಲಿಗೆ 42 ರನ್ 200 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. ಆ್ಯಂಡ್ ಕೊನೆಗೆ ಬಂದಂತಹ ಧ್ರುವ್ ಜುರೇಲ್ ಅವರು 160 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. 35 ಬಾಲಿಗೆ 56 ರನ್ ಹೊಡೆದ್ರು. ಮಿಕ್ಕಿದ ಯಾರ ಸ್ಟ್ರೈಕ್ ರೇಟ್ ಕೂಡ 100s ಟಚ್ ಆಗಲಿಲ್ಲ. ಎಂತ ಆಡಿದ್ರಂತ ನಂಗೆ ಅರ್ಥನೇ ಆಗಲಿಲ್ಲ. ಕ್ಯಾಡ್ಮೋರ್ ಅವರು ಔಟ್ ಆದರು ಒಂದು ಕಡೆಯಿಂದ. ಇವರು ದಡಬಡ ಅಂತ ಹೊಡಿತಾ ಇದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು. ಇನ್ನೇನು ಪಿಕಪ್ ಆಗಬೇಕು ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಅಂತ ಅಂದುಕೊಳ್ತಾ ಇರುವಾಗ ಇಂಟ್ರೊಡ್ಯೂಸ್ ಮಾಡಿದರು. SRH ಕ್ಯಾಪ್ಟನ್ ಸ್ಪಿನ್ ಇಂಟ್ರೊಡ್ಯೂಸ್. ಯಾರು? ಎಗೈನ್
ಸ್ಪಿನ್ ಯಾರು ಅಂತಂದರೆ ಒಂದು ಕಡೆಯಿಂದ ಅಭಿಷೇಕ್ ಶರ್ಮಾ ಆ್ಯಂಡ್ ಇನ್ನೊಂದು ಕಡೆಯಿಂದ ಅಗೇನ್ ದಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಶಹಬಾಜ್ ಅಹ್ಮದ್. ನನ್ನ ವಿಡಿಯೋನು ಅಗೇನ್ ಸುಮಾರು ವರ್ಷಗಳಿಂದ ನೋಡ್ತಾ ಬರೋವರಿಗೆ ನಾನು ಹೇಳ್ತಿದ್ದೆ, ಶಹಬಾಜ್ ಅಹ್ಮದ್ ಅವರು RCBಯಲ್ಲಿದ್ದಾಗ ಹೇಳ್ತಾ ಇದ್ದೆ, ಅವರಿಗೆ ಜಾಸ್ತಿ ಓವರ್ ಕೊಡಬೇಕು. ಏನು ಮಾಡ್ತಿದ್ರು ಅಂತಂದರೆ, ಯಾವುದೋ ಒಂದು ಬ್ಯಾಟ್ಸ್ಮನ್ ದಡಬಡ ಅಂತ ಹೊಡಿತಾ ಇದ್ರೆ, ಎರಡೂ ಕಡೆಯಿಂದ ದಡಬಡ ಅಂತ ಹೊಡಿತಾ ಇದ್ರೆ ಬಲಿಕ ಬಕ್ರ ಥರ ಶಹಬಾಜ್ ಅಹ್ಮದ್ ಅವರಿಗೆ ಒಂದು ಓವರ್ ಕೊಡ್ತಾಯಿದ್ರು. ಅವ್ರು ಪಾಪ ಒಂದು ಓವರಲ್ಲಿ 12-15 ಹೊಡಿಸ್ಕೊಳ್ತಿದ್ದ ಕೂಡಲೇ ಓವರಿಂದ ತೆಗೆದಾಕ್ತಿದ್ರು. ನಾನು ಸುಮಾರು ಸಲ ಹೇಳಿದ್ದೇನೆ, ಶಹಬಾಜ್ ಅಹ್ಮದ್ ಅವರು ತುಂಬ ಅಂಡರ್ ರೇಟೆಡ್ ಸ್ಪಿನ್ ಬೌಲರು, ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರು, ಅಕ್ಷರ್ ಪಟೇಲ್ ಥರ ಅವ್ರು ಅಂಡರ್ ರೇಟೆಡ್. ಅವ್ರಿಗೆ ಸ್ವಲ್ಪ ಜಾಸ್ತಿ ಓವರ್ ಕೊಡಬೇಕು, ಮ್ಯಾನೇಜ್ಮೆಂಟ್ ಅವ್ರನ್ನ ಟ್ರಸ್ಟ್ ಮಾಡಬೇಕು ಅಂತ. ನಮ್ಮ RCB ಟ್ರಸ್ಟ್ ಮಾಡ್ತಾ ಇರಲಿಲ್ಲ. ಇವತ್ತು ನೋಡಿ 3 ವಿಕೆಟ್ ತೆಗೆದದು ಮಾರ ಶಹಬಾಜ್ ಅಹ್ಮದ್. 3 ವಿಕೆಟ್, 4ನೇ ಓವರಲ್ಲಿ ವಿಕೆಟ್ ಸಿಗಲಿಲ್ಲ. ಫಸ್ಟ್ 3 ಓವರಲ್ಲಿ 3 ವಿಕೆಟ್. ಯಶಸ್ವಿ ಜೈಸ್ವಾಲ್ ಅವ್ರದ್ದು ವಿಕೆಟ್ ತೆಗೆದ್ರು. ನೆಕ್ಸ್ಟ್ ಸ್ಯಾಮ್ಸನ್ ಇದು ವಿಕೆಟ್. ಇನ್ನೊಂದು ಎಂಡಿಂದ ಅಭಿಷೇಕ್ ಶರ್ಮಾ, ಇಬ್ಬರು ಪಾರ್ಟ್ ಟೈಮ್ ಸ್ಪಿನ್ನರ್ ಸೇರಿಕೊಂಡು ಲಿಟ್ರಲಿ 6 ರನ್ ಮಟಾಶ್ ಮಾಡಿ ಹಾಕಿದ್ರು, ಕೊಂದಾಕಿ ಬಿಟ್ಟರು ಇಡೀ ತಂಡವನ್ನು. ಅಂದರೆ ಯಾರು ಅಂದ್ಕೊಂಡಿರಲಿಲ್ಲ SRH ಈಸ್ ನೋನ್ ಫಾರ್ ದೇರ್ ಫಾಸ್ಟ್ ಬೌಲಿಂಗ್, ಕಮಿನ್ಸ್, ಭುವನೇಶ್ವರ್ ಕುಮಾರ್, ನಟರಾಜನ್ ಹಾಗೆ ಹೀಗೆ ಅಂತ. ಸ್ಪಿನ್ನರ್ಸ್ ಬಗ್ಗೆಲ್ಲ ಯಾರು ಮಾತಾಡ್ತಿರಲಿಲ್ಲ SRH ಇದು. ಬಟ್ ಇವತ್ತು ಸ್ಪಿನ್ನರ್ ಸೇರಿಕೊಂಡು ಶಹಬಾಜ್ ಅಹ್ಮದ್ 3 ವಿಕೆಟ್, ಅಭಿಷೇಕ್ ಶರ್ಮಾ 2 ವಿಕೆಟ್, 5 ವಿಕೆಟ್ ಅವರೇ ತೆಗೆದ್ರು. ಹೋದದ್ದೇ 7 ವಿಕೆಟ್, 5 ವಿಕೆಟ್ ಅವ್ರು ತೆಗೆದ್ರು. ಆ್ಯಂಡ್ ವಿಕೆಟ್ ಹೋದ್ರೂ ಪರವಾಗಿಲ್ಲ, ಯಾರ್ದು ಹೊಡಿತಾ ಇಲ್ಲ. ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ಹೋಗ್ತಾ ಉಂಟು, ಸ್ಟ್ರೈಕ್ ರೇಟ್ಸೇ ಇಲ್ಲ. ಸ್ಯಾಮ್ಸನ್ ಅವರು 11 ಬಾಲಿಗೆ 10 ರನ್. ಶಾಕಿಂಗ್ಲಿ ರಿಯಾನ್ ಪರಾಗ್ 10 ಬಾಲಿಗೆ 6 ರನ್ ಹೊಡೆದು ಔಟ್ ಆದದ್ದು. ನಾನು ಅವರು ಆಡ್ತಾರೆ, ಅವರು ಗಟ್ಟಿಯಾಗಿ ನಿಲ್ತಾರೆ ಅಂತೆಲ್ಲ ಅಂದ್ಕೊಂಡದ್ದು. ಎವರ್ ಕನ್ಸಿಸ್ಟೆಂಟ್ RRಗೆ ಈ IPL ಅಲ್ಲಿ ಸ್ಯಾಮ್ಸನ್ಗಿಂತ ಸಹ ಒಂದು ಕೈ ಮೇಲಿದ್ದದ್ದು ರಿಯಾನ್ ಪರಾಗ್ ಅವರು. 10 ಬಾಲಿಗೆ 6 ರನ್ ಹೊಡೆದು ಔಟ್ ಆದರು. ನೆಕ್ಸ್ಟ್ ಅಶ್ವಿನ್ ಅವರು ಬಂದರು, 3 ಬಾಲಿಗೆ 0 ಅವರ ವಿಕೆಟ್ ತೆಗೆದದ್ದೇನು ಶಹಬಾಜ್ ಅಹ್ಮದ್. ಪರಾಗ್ ಅವ್ರದ್ದು ಶಹಬಾಜ್ ಅಹ್ಮದ್ ವಿಕೆಟ್ ತೆಗೆದದ್ದು. ಮತ್ತು ಶಮ್ರಾನ್ ಹೆಟ್ಮಯರ್ 10 ಬಾಲಿಗೆ 4 ರನ್. ಯಾರು ಏನೂ ಆಡಲಿಲ್ಲ. ಹೆಟ್ಮಯರ್ ಅವರ ವಿಕೆಟ್ ತೆಗೆದು ಐ ಥಿಂಕ್ ಅಭಿಷೇಕ್ ಶರ್ಮಾ ಅಂತ, ಹೌದು ಅಭಿಷೇಕ್ ಶರ್ಮಾ ಬೋಲ್ಡ್ ಮಾಡಿದರು. ಸೊ ಯಾರು ಎಂತ ಆಡಲಿಲ್ಲ. ಆ್ಯಂಡ್ ಲುಕ್ ಎಟ್ ದೇರ್ ಸ್ಟ್ರೈಕ್ ರೇಟ್. 11 ಬಾಲಿಗೆ 10 ರನ್ನು ಸ್ಯಾಮ್ಸನ್, 100ಕ್ಕಿಂತ ಒಳಗಡೆ. ಪರಾಗ್ 10 ಬಾಲಿಗೆ 6, 100ಕ್ಕಿಂತ ಒಳಗಡೆ ಸ್ಟ್ರೈಕ್ ರೇಟ್. ಅಶ್ವಿನ್ ಅವರು ಸ್ಟ್ರೈಕ್ ರೇಟೇ 0, ಯಾಕಂತಂದರೆ ಹೊಡೆದದ್ದೇ 0. ಹೆಟ್ಮಯರ್ ಅವರು 10 ಬಾಲಿಗೆ 4 ರನ್ನು, ಅವರೆಂತ ಆಡಲಿಲ್ಲ. ಮತ್ತು ಪೊವೆಲ್ 12 ಬಾಲಿಗೆ 6 ರನ್, ಅವರೆಂತ ಆಡಲಿಲ್ಲ. ಯಾರೂ ಆಡ್ತಾ ಇಲ್ಲ. ಆಡಿದ್ದೆ 2 ಪ್ಲೇಯರ್, ಜೈಸ್ವಾಲ್ ಮತ್ತು ಜುರೇಲ್. ಬಟ್ ಸಾಕಾಗಲಿಲ್ಲ ಮಾರ ಅವರಿಬ್ಬರು. ಯಾರು ಬೇರೆಯವರು ಒಂದು 120-130 ಸ್ಟ್ರೈಕ್ ರೇಟಲ್ಲಿ ಆಟ ಆಡಿದರೂ ಓಕೆ ಇತ್ತು. 100 ಸಹ ಟಚ್ ಆಗಲಿಲ್ಲ. ದಟ್ ವಾಸ್ ರಿಯಲಿ ಹಾರಿಬಲ್ ಪರ್ಫಾರ್ಮೆನ್ಸ್. ನನಗೆ ಅಂದರೆ ತುಂಬ ಹೆದರಿ ಹೋದ್ರೆ ವಿಕೆಟ್ ಬಿತ್ತು ಅಂತ ಅರ್ಥ ಆಗಲಿಲ್ಲ. ಬಟ್ ಆ 8 ಓವರ್ ಸ್ಪಿನ್ ಜಾಲಕ್ಕೆ ಪೂರ್ತಿ ನಲುಗಿ ಹೋಯಿತು, ಹೆದರಿ ಹೋಯಿತು, ಗಡಗಡ ಆಗಿ ಹೋಯಿತು ರಾಜಸ್ಥಾನ್ ರಾಯಲ್ಸ್. ಅಟ್ ದ ಎಂಡ್ ಅವ್ರು ಹೊಡಿಲಿಕ್ಕಾದದ್ದು ಕೇವಲ 139. ಹೋದದ್ದು ವಿಕೆಟ್ 7, ಬಟ್ ಹೊಡಿಲಿಕ್ಕಾದದ್ದು ಕೇವಲ 139. 36 ರನ್ಗಳ ಭರ್ಜರಿ ಜಯ. 175 ಒಂದು ಟಾರ್ಗೆಟ್ ಅಲ್ಲಿ, 176 ಒಂದು ಟಾರ್ಗೆಟ್ ಅಲ್ಲ ನನ್ನನ್ನು ಕೇಳಿದ್ರು ಈ IPL ಅಲ್ಲಿ. ಬಟ್ ಅದನ್ನು ಡಿಫೆಂಡ್ ಮಾಡಿದರು. ಆ್ಯಂಡ್ ಡಿಫೆಂಡ್ ಈ ರೇಂಜಿಗೆ ರಾಜಸ್ಥಾನ 139ಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದು ಸಿಕ್ಕಾಪಟ್ಟೆ ದೊಡ್ಡ ವಿಷಯ. ಸೂಪರ್. ಯಾರೊಂದು ಫಾರಿನರ್ಸು SRH ಇದು ವಿಕೆಟ್ ಹೋಗ್ತಿದ್ದಾಗ ಅಂತೆಲ್ಲ ಮಾಡಿದ್ರಲ್ಲ, ಇವತ್ತು ಮೇ ಬಿ SRH ಅವರು ವಾಪಸ್ ಉತ್ತರ ಕೊಟ್ಟಿರ್ಬೋದು ಅವರಿಗೆ. ಬಾಯ್ ಮುಚ್ಕೊಂಡಿರಬೇಕು ಅಂತ SRH ಒಳ್ಳೆ ರಿಪ್ಲೈ ಕೊಟ್ಟರು. ಆ್ಯಂಡ್ ಏನು ಅವರ ಓನರ್ ತೈ ಅಂತ ಕುಣಿತಾ ಇದ್ರು. ನಕ್ಕಿದಾಗ ಭಾರಿ ಚೆಂದ ಕಾಣ್ತಾರಲ್ಲ. ಈ ವಿಡಿಯೋ ಮತ್ತು ನನ್ನ ಹೆಂಡತಿಗೆಲ್ಲ ಕಳಿಸೋದು ಬೇಡ ಆಯಿತಾ. ನಾನು ಎದುರುಗಡೆನೇ ಹೇಳಿದ್ದೇನೆ ಅವರಿಗೆ. ಸೂಪರ್ ಅಪ್ಪ, ಭಾರಿ ಖುಷಿ. ಕಂಗ್ರ್ಯಾಚುಲೇಷನ್ಸ್ SRH. ವೆಲ್ ಡಿಸರ್ವ್ಡ್. ಇವತ್ತಿನ ಬೌಲಿಂಗ್ ಪರ್ಫಾರ್ಮೆನ್ಸು, ಅಷ್ಟು ಚಿಕ್ಕ ಟಾರ್ಗೆಟನ್ನು ಇಟ್ಕೊಂಡು ಸೂಪರಾಗಿ ಬೌಲ್ ಹಾಕಿದರು. ಆ್ಯಂಡ್ ಭಾನುವಾರ KKR ವರ್ಸಸ್ SRH ಫೈನಲ್ ನಡೀತಾ ಉಂಟು. ಐ ಥಿಂಕ್ ಚೆನ್ನೈಯಲ್ಲೇ ನಡೀತಾ ಇರೋದು. ನೋಡೋ ಎಂತ ಆಗ್ತಿದೆ ಅಂತ ಪ್ರಿವ್ಯೂ ವಿಡಿಯೋದಲ್ಲಿ ಮಾತಾಡ್ತೀನಿ. ಇಲ್ಲಿಗೆ ಈ ಮಾತು ಸಾಕು ಅಲ್ವಾ. ಮತ್ತು ಯಾರು ವಿನ್ ಆಗ್ಬೋದು ಅದೆಲ್ಲ ಇಲ್ಲಿ ಮಾತಾಡೋದಿಲ್ಲ. ತುಂಬ ಖುಷಿ ಆಯಿತು. ರಾಜಸ್ಥಾನ್ ಕೈಯಲ್ಲಿದ್ದ ಅವಕಾಶವನ್ನು ನೀವು ಕಳೆದುಕೊಂಡ್ರಿ. ಈಗ ಫೈನಲಲ್ಲಿ ಯಾವುದೋ ಒಂದು ತಂಡ 3ನೇ ಬಾರಿಗೆ ಚಾಂಪಿಯನ್ ಆಗ್ತದೆ. ನಾನು ಡೆಕ್ಕನ್ ಚಾರ್ಜರ್ಸನ್ನು ಸಹ SRH ಅಂತ ಪರಿಗಣಿಸಿದ್ರಿಂದಾಗಿ ಹಾಗೆ ಹೇಳ್ತಾ ಇರೋದು. 3ನೇ ಸಲ ಚಾಂಪಿಯನ್ ಆಗ್ತಾ ಉಂಟು. ಯಾವ ತಂಡ ನೋಡೇ ಬಿಡುವ. ಇಲ್ಲದ್ರೆ ಓಕೆ ಬರೀ SRH ಅಂತ 3 ಹಾಗೆ ಲೆಕ್ಕಾಚಾರ ಬೇಡ, ಅದೆಲ್ಲ ಪ್ರಿವ್ಯೂಯಲ್ಲೇ ಮಾತಾಡುವ.
ಭಾನುವಾರ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಈಗಲೇ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.